ಮಕ್ಕಳನ್ನು ಸಾಮಾನ್ಯರೆಂದು ಪರಿಗಣಿಸುವಂತಿಲ್ಲ. ಕೆಲವೊಮ್ಮೆ ಅವರಿಂದಲೇ ನಮಗೆ ಸ್ಫೂರ್ತಿ, ಪ್ರೇರಣೆ ಸಿಗುತ್ತದೆ ಎಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ಹೇಳಿದರು. ಮಡಿಕೇರಿ ದಸರಾ ಜನೋತ್ಸವದ ಅಂಗವಾಗಿ ರೋಟರಿ ಮಿಸ್ಟ್ ಹಿಲ್ಸ್ ಸಹಯೋಗದಲ್ಲಿ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ನಡೆದ 11ನೇ ವರ್ಷದ ಮಕ್ಕಳ ದಸರಾದಲ್ಲಿ ಮಕ್ಕಳೊಂದಿಗೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಸ್ಪರ್ಧೆಗಳಲ್ಲಿ ಅಪಾರ ಸಂಖ್ಯೆಯ ಮಕ್ಕಳು ಪಾಲ್ಗೊಂಡಿರುವುದು ಕಂಡು ಸಂತಸ ವ್ಯಕ್ತಪಡಿಸಿದರು. ಮಕ್ಕಳಲ್ಲಿರುವ ಪ್ರತಿಭೆ ಅನಾವರಣಕ್ಕೆ ಇಂತಹ ಬೃಹತ್ ವೇದಿಕೆ ಸಹಕಾರಿಯಾಗಿದ್ದು, ಇದು ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಎಂದ ವೆಂಕಟರಾಜ್, ಆನ್ಲೈನ್ ಮೂಲಕ ನವರಾತ್ರಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಬಹುದು ಎಂದರು. ಐತಿಹಾಸಿಕ ಮಡಿಕೇರಿ ದಸರಾ ಪ್ರಸಿದ್ಧಿ ಹೊಂದಿದ್ದು, ರಾಷ್ಟ್ರಮಟ್ಟದಲ್ಲಿ ಮತ್ತಷ್ಟು ಹೆಸರುವಾಸಿಯಾಗಲಿ ಎಂದು ಆಶಿಸಿದರು. ಖುಷಿಯಾಗುತ್ತೆ. ಮತ್ತೆ ನಿನ್ನೆ ಕೂಡ ನಾನು ಹೇಳಿದೆ, ಮಕ್ಕಳಿಂದಾನೇ ನಮಗೆ ಒಂದು ಸ್ಫೂರ್ತಿ ಸಿಗ್ತದೆ, ಊರ್ಜಾ ಸಿಗ್ತದೆ, ಮತ್ತೆ ನಮಗೆ ಮೋಟಿವೇಶನ್ ಸಿಗ್ತದೆ. ಸೊ ಮಕ್ಕಳು ಏನು ಪರಿಕಲ್ಪನೆ ಏನಿರ್ತದೆ, ಅವರು ಸ್ವಂತ ಭವಿಷ್ಯಕ್ಕೆ ನಾವು ಈಗ ಅವರು ಮೆರವಣಿಗೆ ಮೂಲಕ ಬಂದಿದ್ದಾರೆ ಅಂತ ಅದರಲ್ಲಿ ನಾವು ನೋಡಿಕೊಂಡಾಗ ಈಗ ಅನಿಲ್ ಅವರು ಹೇಳಿದಾರಂತ ಅಷ್ಟು ಅದ್ಭುತವಾದಂಥ ಬಿಸ್ನೆಸ್ ಸೆನ್ಸ್ ಆಗಲಿ ಅಥವಾ ಏನೇನು ನಡೀತಿದೆ ಅದು ಕೂಡ ನಮಗೆ ಕೂಡ ಗೊತ್ತಾಗಲ್ಲ. ಸೊ ಅವರಿಂದ ನಾವು ಕಲ್ತಿದ್ದೀವಿ ಅಂತ ಏನಾಗಬೇಕು, ಏನು ನಡೀತಿದೆ, ಮತ್ತು ಮಕ್ಕಳ ಮನಸ್ಸಲ್ಲಿ ಏನಿದೆ, ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ನೋಡ್ಕೊಂಡಿದ್ರೆ ನಮಗೆ ಭಾಳ ಖುಷಿ ಆಗುತ್ತೆ. ನಿಜವಾಗ್ಲೂ ಈ ವೇದಿಕೆದು ಅರ್ಥಪೂರ್ಣವಾಗಿ ನಾವು ಬಳಸಬೇಕಾಗುತ್ತೆ ಅಂದರೆ ಮಕ್ಕಳಿಂದಾನೇ ನಾವು ಮಾಡ್ತಾ ಇದ್ದೀವಿ. ಸೊ ಎಲ್ಲ ಪೇರೆಂಟ್ಸಿಗೆ ಕೂಡ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಅಷ್ಟು ಉತ್ಸಾಹದಿಂದ ತಾವು ಎಲ್ಲರೂ ಬಂದಿದ್ದೀರಾ, ಮತ್ತು ಬೇರೆ ಬೇರೆ ಕಾನ್ಸೆಪ್ಟ್ಸ್ವನ್ನು ಎಲ್ಲರ ಮುಂದೆ ತಂದುಕೊಡ್ತೀರಾ. ಮತ್ತು ಇವತ್ತು ಮಕ್ಕಳಿಗೆ ಏನು ಕಾನ್ಫಿಡೆನ್ಸ್ ಬರುತ್ತೆ, ಈ ವೇದಿಕೆ ಮೇಲೆ ಬಂದು ಅವರು ಏನು ಹೇಳ್ತಾರೆ, ನಾವು ಏನಾಗಿ ಬಂದಿದ್ದೀವಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ, ಮತ್ತು ಅವರಿಗೆ ಕೂಡ ಆ ವಿಷಯ ಬಗ್ಗೆ ಕೂಡ ತಿಳುವಳಿಕೆ ಆಗುತ್ತೆ. ಅದೇ ಮುಖ್ಯ ಉದ್ದೇಶ ಇರ್ತದೆ. ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಇತಿಹಾಸ ಬಗ್ಗೆ ಕೂಡ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು. ಮತ್ತು ನಾವು ಪ್ರತಿ ಸತಿ ನಾವು ಹೇಳ್ತಾ ಇರ್ತೀವಿ ಅಂತ, ನಾವು ಮುಂದಿನ ಪೀಳಿಗೆ ಏನು ಕೊಡ್ತೀವಿ ಅದೇ ನಮ್ಮ ಮುಖ್ಯ ಯೋಗದಾನ ಆಗುತ್ತೆ. ನಾವು ಇವತ್ತು ಏನು ಮಾಡ್ತೀವಿ ಒಂದು ಮಕ್ಕಳದ್ದು ಭವಿಷ್ಯಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದಿಂದ ಆಯೋಜಿಸಿರುವ ದಸರಾ ಮತ್ತು ವಿಶೇಷವಾಗಿ ಮಕ್ಕಳ ದಸರಾ ಸಮಿತಿಗೆ ಎಲ್ಲರಿಗೆ ಅಭಿನಂದನೆಗಳು. ಅದೇ ರೀತಿಯಾಗಿ ಅರ್ಥಪೂರ್ಣವಾಗಿ ಒಂದು ಎಲ್ಲ ಸಮಾರಂಭ ಮಾಡ್ತಾ ಇರಲಿ. ನಮ್ಮ ಮಡಿಕೇರಿ ದಸರಾವನ್ನು ಒಂದು ನಮ್ಮ ರಾಜ್ಯದಲ್ಲಿ ಅಷ್ಟೇ ಇಲ್ಲ, ಇಡೀ ದೇಶದಲ್ಲಿ ಎಲ್ಲರಿಗೆ ಗೊತ್ತಾಗಬೇಕು. ಮತ್ತು ಅತಿ ಹೆಚ್ಚಿಗೆ ಸಂಖ್ಯೆಯಲ್ಲಿ ಜನರು ಇದು ಆನ್ಲೈನ್ ಮೂಲಕ ಕೂಡ ನೋಡಬೇಕಂತ ನಮ್ಮ ಆಸೆ ಇದೆ, ನಮ್ಮ ಕನಸು ಇದೆ. ಸೊ ದಯವಿಟ್ಟು ಅದೇ ರೀತಿಯಾಗಿ ಶಿಸ್ತಾಗಿ ಕೆಲಸ ಮಾಡ್ತಾ ಇರಲಿ. ನಾವು ಸದೈವ ತಮ್ಮ ಜೊತೆಗೆ ಇರ್ತೀವಿ. ಮತ್ತೊಮ್ಮೆ ಸತಿ ತಮ್ಮೆಲ್ಲರಿಗೆ ದಸರಾ. ಮಡಿಕೇರಿ ನಗರ ದಸರಾ ಸಮಿತಿಯ ಕಾರ್ಯಾಧ್ಯಕ್ಷ ಪ್ರಕಾಶಾಚಾರ್ಯ ಮಾತನಾಡಿ, ರೋಟರಿ ಮಿಸ್ಟ್ ಹಿಲ್ಸ್ ಮಕ್ಕಳ ದಸರಾದ ಜವಾಬ್ದಾರಿ ವಹಿಸಿಕೊಂಡು ಸಮರ್ಥವಾಗಿ ಕಾರ್ಯಕ್ರಮ ಆಯೋಜಿಸುತ್ತಾ ಬರುತ್ತಿದೆ. ಕ್ರಿಯಾಶೀಲ ಚಟುವಟಿಕೆಗಳಿಂದ ಮಕ್ಕಳ ಜ್ಞಾನ, ಅರಿವು ಹೆಚ್ಚುತ್ತದೆ ಎಂದರು. ಮಡಿಕೇರಿ ದಸರಾ ಹಬ್ಬದ ಒಂದು ನವರಾತ್ರಿಯ ದಿನದಲ್ಲಿ ನಾವು ಒಂದಿನ ಮಕ್ಕಳ ದಸರಾ ಅಂತ ಹೇಳುವಂಥ ಒಂದು ಆಚರಣೆಯನ್ನು ಇತ್ತೀಚಿನ ದಿನಗಳಲ್ಲಿ ನಡೆಸ್ಕೊಂಡು ಬರುತ್ತಾ ಇರುವಾಗ, ದಸರಾ ಸಮಿತಿಯವರು ನಡೆಸ್ಕೊಂಡು ಬರ್ತಿರುವಾಗ ರೋಟರಿ ಮಿಸ್ಟ್ ಹಿಲ್ಸ್ ಅವರು ಈ ಕಾರ್ಯಕ್ರಮವನ್ನು ನಮಗೆ ಕತ್ತುಕೊಡಿ ಅಂತ, ಅಂದರೆ ನಮಗೆ ವಹಿಸಿಕೊಡಿ ಅಂತ ಹೇಳುವಂಥ ಒಂದು ನಮ್ಮಲ್ಲಿ ದಸರಾ ಸಮಿತಿಯಲ್ಲಿ ಕೇಳಿಕೊಂಡಾಗ ನಾವು ಅವರಿಗೆ ಪ್ರತಿ ವರ್ಷ ಈಗ 11ನೇ ವರ್ಷದಲ್ಲಿ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಯಶಸ್ವಿ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ರೋಟರಿ ಮಿಸ್ಟ್ ಹಿಲ್ಸ್ನ ಇಡೀ ಒಂದು ಸಂಸ್ಥೆಗೆ ನಾನು ಧನ್ಯವಾದನ ಹೇಳ್ತಾ ಇದ್ದೇನೆ ದಸರಾ ಸಮಿತಿ ವತಿಯಿಂದ. ಅದೇ ರೀತಿ ಇವತ್ತು ಮಕ್ಕಳ ದಸರಾಕ್ಕೆ ಮಕ್ಕಳ ಜೊತೆ ಪೋಷಕರು ಮತ್ತು ಎಲ್ಲರೂ ಬಂದು ಸೇರಿದ್ದೀರಾ. ದಸರಾ ಮಕ್ಕಳ ದಸರಾವನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಹೋಗ್ತಾ ಇರಬೇಕು. ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದಾಗೆ ಮಕ್ಕಳಿಗೆ ಎಲ್ಲ ಸಾರ್ವಜನಿಕ ವಿಚಾರದಲ್ಲಿ ಬಿಡುವಾಗ ಅವರಿಗೆ ಒಂದು ಸ್ಫೂರ್ತಿ ಬರ್ತದೆ. ಒಂದು ಬಿಸ್ನೆಸ್ ಮಾಡುವಂಥದ್ದು, ಏನಾದರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಅವರಿಗೆ ಒಂದು ಸ್ಫೂರ್ತಿ ಬರುವಂಥ ಒಂದು ಈ ಮಕ್ಕಳ ದಸರಾದಲ್ಲಿ ಅವರಿಗೆ ಒಂದು ಉತ್ತೇಜನ ಕೊಡುವಂಥ ವಿಚಾರ ಆಗ್ತದೆ. ಹಾಗಾಗಿ ಇವತ್ತು ಏನು 11ನೇ ವರ್ಷದ ರೋಟರಿ ಮಿಸ್ಟ್ ಹಿಲ್ಸ್ ಅಧ್ಯಕ್ಷ ಪೊನ್ನಚ್ಚನ ಮಧುಸೂದನ್ ಮಾತನಾಡಿ, ವರ್ಷದಿಂದ ವರ್ಷಕ್ಕೆ ಮಕ್ಕಳ ಉತ್ಸಾಹವು ಇಮ್ಮಡಿಗೊಳ್ತಿದ್ದು,
ಈ ಬಾರಿ ಮೈದಾನದಲ್ಲಿ ಜನಸಾಗರವೇ ಇದೆ. ಮುಂದಿನ ವರ್ಷಗಳಲ್ಲಿ ಈ ಸಂಖ್ಯೆ ದುಪ್ಪಟ್ಟಾಗುವ ನಿರೀಕ್ಷೆ ಇದೆ. ಮಕ್ಕಳ ಸಂತೆ ವ್ಯಾಪಾರಗಳು ಅವರಲ್ಲಿ ಉದ್ಯಮದ ಬಗ್ಗೆ ಒಲವು ಮೂಡಲು ಸಹಕರಿಸಲಿದ್ದು, ಈ ವೇದಿಕೆ ಮಕ್ಕಳಿಗೆ ಬಿಸಿನೆಸ್ ಪ್ಲಾಟ್ಫಾರ್ಮ್ ಆಗಲಿದೆ ಎಂದರು. ಶುರು ಮಾಡೋದಿಗೆ ಇಷ್ಟು ಕ್ರೌಡ್ ಬರ್ತಿದ್ದಿಲ್ಲ, ಇಷ್ಟು ಮಕ್ಕಳು ಸೇರ್ತಿದ್ದಿಲ್ಲ, ಒಂದು ಈಸಿಯಾಗಿ ಪ್ರೋಗ್ರಾಮ್ಗೆ ಹೋಗ್ತಾ ಇತ್ತು. ಬಟ್ ಈಗ ನೋಡಿದರೆ ಜನಸಾಗರ ಅಂತ ಹೇಳ್ಬೋದು. ನಮ್ಮ ದಸರಾ ದಿವಸ ಏನಿರುತ್ತೆ ಆ ಕ್ರೌಡ್ ಇಲ್ಲಿ ಕಾಣ್ತಾ ಉಂಟು. ಹಾಗೆ ನಾವೇನು ಮಕ್ಕಳ ಸಂತೆ, ಮಕ್ಕಳ ಅಂಗಡಿ ಅಂತ ಏನು ಮಾಡಿದ್ದೀವಿ, ಇದು ಫ್ಯೂಚರ್ ಅವ್ರಿಗೆ ಬಿಸ್ನೆಸ್ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಈ ಕ್ಲೇ ಮಾಡಲಿಂಗ್ ಮತ್ತು ಮಂಟಪ ದಸರಾ ಏನು ಕಾಣ್ತಾ ಇದ್ದೀವಿ, ಅವರು ಮುಂದಿನ ದಸರಾದ ಉಸ್ತುವಾರಿ ಈಗ ಯಾವ ಜನರೇಷನ್ ನಡೆಸ್ತಾ ಇದ್ದಾರೆ, ನೆಕ್ಸ್ಟ್ ಜನರೇಷನ್ ಈ ಮಕ್ಕಳು ನಡೆಸ್ತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಈ ವರ್ಷ ಮೋರ್ ದೆನ್ 700 ರಿಜಿಸ್ಟ್ರೇಷನ್ ಆಗಿದೆ ಮಕ್ಕಳು ಎಲ್ಲ ವಿಭಾಗಗಳಲ್ಲಿ. ಇದು ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚು ಆಗ್ತದೆ ಅಂತ ನನ್ನ ಬಯಕೆ. ಆಗ್ತದೆ. ಈ ಪೆಂಡಲ್ ಸಾಗಲಿಕ್ಕಿಲ್ಲ ಮೋಸ್ಟ್ಲಿ ನಮಗೆ. ಈ ಗ್ರೌಂಡ್ ಕಂಪ್ಲೀಟ್ ಯೂಸ್ ಮಾಡಬೇಕಾದಂಥ ಪರಿಸ್ಥಿತಿ ನಮಗೆ ಬರ್ಬೋದು ಅಂತ ನಾನು ಅನಿಸ್ತದೆ. ಕಾರ್ಯಕ್ರಮದಲ್ಲಿ ರೋಟರಿ ಮಿಸ್ಡ್ ಹಿಲ್ಸ್ನ ಸಹಾಯಕ ಗವರ್ನರ್ ದೇವನಿರ ಕಿರಣ್, ದಸರಾ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಅನಿಲ್ HT ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.